ಒಂದು ನಮ್ಮಿಬ್ರು ಪಾರ್ಟ್ನರ್ಶಿಪ್ ದಿಲ್ ಪಸಂದ್ ಮೂವಿಯಿಂದ ಶುರುವಾಯಿತು. ದಿಲ್ ಪಸಂದ್ ಎಷ್ಟು ಸ್ವೀಟ್ ಆಗಿತ್ತು ಹಂಗೆ ಇಲ್ಲಿವರೆಗೂ ಇದೆ, ಪಾರ್ಟ್ನರ್ ವರ್ಗೂ ನೆಟ್ಕೊಂಡು ಬಂದಿದೆ. ಮುಂದೆ ಇನ್ನೂ ಎಷ್ಟು ಇರ್ತೀವಿ ಪಾರ್ಟ್ನರ್ಸೇ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಮೊದಲಿಗೆ ಎಲ್ಲ ನನ್ನ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನನ್ನ ಹೃದಯಪೂರ್ವಕ ನಮನಗಳು, ಹಾಗೆ ಸೋಷಿಯಲ್ ಮೀಡಿಯಾ ಸ್ನೇಹಿತರಿಗೂ ಹೃದಯಪೂರ್ವಕ ನಮನಗಳು, ಹಾಗೆ ಎಲ್ಲ ಬಂದಿರ್ತಕ್ಕಂಥ VIP ಸೆಲೆಬ್ರಿಟೀಸ್ ಎಲ್ಲರಿಗೂ ಕೂಡ ನನ್ನ ನಮನಗಳು. ಹೇಳಿ ಮೇಡಮ್, ನನಗೆ ನರ್ವಸ್ ಆಗ್ತಾ ಇದೆ. ಸಾಂಗ್ ಚೆನ್ನಾಗಿದೆ, ಎಲ್ಲರೂ ಖುಷಿ ಪಟ್ಟಿದ್ದೀರಾ. ನನಗೆ ಈ 2 ವರ್ಷಕ್ಕೆ ನೋಡಿ, ಹೋದ ವರ್ಷ ಸಿನಿಮಾ ಮಾಡಿದ್ವಿ, ವರ್ಷಕ್ಕೊಂದ್ಸಲ ಸ್ಟೇಜ್ ಮೇಲೆ ಬರ್ತೀವಿ, ಒಂಚೂರು ಭಯ, ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ, ಆಮೇಲೆ ಸರಿ ಹೋಗುತ್ತೆ. ಈ ಹಾ ಇಲ್ಲ ಮೇಡಮ್, ಅದಕ್ಕೆಲ್ಲ ಖುಷಿಗೆ ಮೇಡಮ್, ಖುಷಿಗೆ ಭಯ ಇರುತ್ತಲ್ಲ ಮೇಡಮ್, ಮಾತು ಬರಲ್ಲ ಖುಷಿ ಇದ್ದಾಗ. ಹೌದು ಮೇಡಮ್, ಇಲ್ಲ ಎಂಜಾಯ್ ಮಾಡಿದೀವಿ ಮೇಡಮ್. ಪ್ರೊಡ್ಯೂಸರು ಒಳ್ಳೆ ಪ್ರೊಡ್ಯೂಸರು, ಏನ್ ಸಿನಿಮಾಗೆ ಏನ್ ಬೇಕು ಎಲ್ಲ ಕೊಟ್ರು. ಆ ಖುಷಿಲಿ ಒಂದು ಒಳ್ಳೆ ಸಾಂಗ್ ಮಾಡಿದೀವಿ, ನೀವು ನೋಡಿದೀರ. ಓಕೆ, ಈ ಪಾರ್ಟ್ನರ್, ಈ ಸಿನಿಮಾ ನೋಡಿದೀರಾ, ಟೈಟ್ಲು ಎಲ್ರಿಗೂ ಪಾರ್ಟ್ನರ್ ಅಂದ್ರೆ ಏನು ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಪಾರ್ಟ್ನರ್ ಇರ್ತಾರೆ. ನಾವು ಎಲ್ಲರೂ ಈ ಪಾರ್ಟ್ನರ್ ಅಂದ್ರೆ ಲೈಫ್ ಟೈಮ್ ಎಲ್ಲರೂ ಇದ್ದೇ ಇರ್ತಾರೆ. ಅದನ್ನೇ ಇಟ್ಕೊಂಡು ನಮ್ಮ ಸುತ್ತಮುತ್ತ ನಡೆಯುವಂತ ಒಂದು ವಿಷಯ ಇಟ್ಕೊಂಡು ಈ ಪಾರ್ಟ್ನರ್ ಸಿನಿಮಾ ಮಾಡಿದೀನಿ. ಈ ಸಿನಿಮಾದ ಬಗ್ಗೆ ನಾನು ನೆಕ್ಸ್ಟ್ ಪ್ರೆಸ್ ಮೀಟ್ ನಲ್ಲಿ ನೆಕ್ಸ್ಟ್ ಈ ಸಿನಿಮಾ ಪಾರ್ಟ್ನರ್ ಅಂದ್ರೆ ಏನು ಅಂತ ಎಲ್ಲ ಹೇಳಕ್ ಬರ್ತೀನಿ. ಈಗ ಬಂದು ನನ್ನ ಸಾಂಗು ಏನು ಅಮೋರ ಎಲ್ಲರಿಗೂ ಅಮೋರ, ಲವ್ ಯು ಅನ್ನೋದು, ಅಮೋರ ಅಂದ್ರೆ ಲವ್ ಯು ಅಂತ, ಇವೆಲ್ರಿಗೂ ಅಮೋರ ನಾನು ಅದೇ ಹೇಳ್ತೀನಿ. ಯಾಕೆಂದ್ರೆ ಅಮೋರ ಎಲ್ರಿಗೂ ಅಮೋರ. ನೋಡಿ, ಈ ಮಾಧ್ಯಮ ಮತ್ತು ಸಿನಿಮಾ ಇವ್ರಿಬ್ರು ಪಾರ್ಟ್ನರೇ. ಮಾಧ್ಯಮ ಫಸ್ಟ್ ಹುಡ್ತು, ಆಮೇಲೆ ಎಷ್ಟೋ ವರ್ಷಗಳ ನಂತರ ಸಿನಿಮಾ ಹುಡ್ತು. ಅವತ್ತಿಂದ ಜೊತೆವರೆಗೂ ಪಾರ್ಟ್ನರ್ ಆಗಿ ಮಾಧ್ಯಮ ಸಿನಿಮಾನ ಜೊತೆ ಕಟ್ಕೊಂಡು ಬರ್ತಾನೆ ಇದೆ. ಹಾಗೆ ನೀವು ಪಾರ್ಟ್ನರ್ಸೇ ನಮ್ಗೆ. ನೀವು ನಮ್ಗೆ ಏನೇ ಸಿನಿಮಾ ಇದ್ರೆ ನೀವು ಪಾರ್ಟ್ನರ್ ಆಗಿ ಜೊತೆ ಕರ್ಕೊಂಡ್ ಬಂದಿರಾ. ಈ ಸಿನಿಮಾಗೂ ನೀವು ನಂದೇನು ಹಿಂದಿನ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದೀರಾ, ಈ ಸಿನಿಮಾಗೂ ಸಪೋರ್ಟ್ ಮಾಡ್ತೀರಾ. ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ. ನಾನು ಇದುವರೆಗೂ ಮಳೆ ಮಾಡಿದೆ, ದಿಲ್ ಪಸಂದ್ ಮಾಡಿದೆ, ಇದು ಮಾಡಿದ್ದೆ. ಈಗ ಜಂಜೀಸಲ್ಲಿ ಏನ್ ನಡೀತಾ ಇದೆ, ಈ ತರ ಒಂದು ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾನ ಮಾಡಿದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ, ಮನೆ ಮಂದಿ ಎಲ್ಲ ನೋಡುವಂತ ಸಿನಿಮಾ. ಒಂದು ಒಳ್ಳೆ ಸಿನಿಮಾ ಮಾಡಿದೀನಿ ಅಂತ ಖುಷಿ ಇದೆ. ಒಳ್ಳೆ ಸಾಂಗ್ಸ್ ಈ ಸಾಂಗ್ ಅಮೋರ ಬಗ್ಗೆ ಹೇಳಬೇಕು. ಈಗ ಜಡ್ಜಸ್ ಎಲ್ಲ, ಈ ಜಡ್ಜಸ್ ಬೇರೆ ಸಾಂಗ್ಗಳು ತಮಿಳು ತೆಲುಗಲ್ಲಿ ಎಲ್ಲ ಸಾಂಗ್ ಅಲ್ಲಿ ಹಿಟ್ ಆಗ್ತಾ ಇದೆ. ಒಳ್ಳೆ ನಮ್ಗೆಲ್ಲ ಜಡ್ಜಸ್, ನನ್ನ ಮಗಳೇ ಕೇಳ್ತಿದ್ಲು, ಅಪ್ಪ ನೀ ಸಾಂಗ್ ಮಾಡೋ, ನೀನ್ ಏನ್ ಯಾವ ಸಾಂಗ್ ಮಾಡ್ತೀಯ, ನೀನ್ ಈ ತರ ಮಾಡಿ ಜಡ್ಜಸ್ ಏನಾದ್ರು ಮಾಡು ಅಂತ ಅವಳು ನನ್ನ ಮಗಳು ಕೇಳ್ತಾ ಇದ್ದ. ಅವಳು ಇಂಜಿನಿಯರಿಂಗ್ ಸ್ಟೂಡೆಂಟ್. ಹಾಗೆ ನಾನು ನನ್ನ ಸರ್ ಹತ್ರ ಹೇಳಿದೆ, ಇಲ್ಲ ಸರ್ ನಾವು ಜಡ್ಜಸ್ ಕ್ಯಾಚ್ ಮಾಡೋಣ ಅಂದ್ರೆ ಅದ್ರಲ್ಲೂ ಒಂದು ಲವ್ ಬೇರೆ ತರ ಹೇಳೋಣ. ಈಗ ನೋಡಿ, ಐ ಲವ್ ಯು ಹೇಳ್ತಾ ಇದ್ರು, ಎಲ್ಲ ಇನ್ಸ್ಟಂಟ್ ಲವ್, ಇನ್ಸ್ಟಂಟ್ ಬ್ರೇಕಪ್, ಇನ್ಸ್ಟಂಟ್ ನಡೀತಾ ಇದೆ. ನೋಡಿ, ಅಮೋರ್ ಅಂತ ಏನಾದ್ರು ಹೇಳಿದ್ರೆ ಲಾಂಗ್ ಲೈಫ್ ಇರುತ್ತಾ ಅಂತ ನಾನೊಂದು ಹೊಸದಾಗಿ ಏನಾದ್ರು ಮಾಡೋಣ ಅಂತೇಳಿ ನಾಗಾರ್ಜುನ ಶರ್ಮಾ ಕುತ್ಕೊಂಡು ಮಾತಾಡಿ ಒಂದು ಒಳ್ಳೆ ಸಾಂಗ್ ಮಾಡಿದ್ವಿ. ಜೊತೆಗೆ ಗೊಂಬೆಗಳು ನೋಡಿದ್ವಿ ನಾವು, ಇಬ್ರು ಗೊಂಬೆಗಳು. ನಾನು ಅಜಯ್ ಸರ್ ಜೊತೆ ಸಿನಿಮಾ ಮಾಡಿದ್ದೆ. ಈ ಕತೆ ಮಾಡುವಾಗಲೇ ಅನಿಸ್ತು, ನಾ ಪೇರ್ ಅಜಯ್ ಸರ್ ಎಲ್ಲ ಬರೀ ಏನೋ ಕೃಷ್ಣ ಲವ್ ಸ್ಟೋರಿ, ಕೃಷ್ಣ ಇದ್ರಲ್ಲೇ ಮಿಡ್ಲ್ ಕ್ಲಾಸ್ ಹುಡುಗ ಆಟ ಓಡಿಸ್ತಾನೆ, ನಾವು ಈ ತರ ವಿಷಯಗಳಿತ್ತು. ಇಲ್ಲ ಇದ್ರಲ್ಲಿ ಏನೋ ಬೇರೆ ತರ ಬ್ಯೂಟಿಫುಲ್ ಆಗಿ ತೋರಿಸೋಣ ಅಂತೇಳಿ ಅಜಯ್ ಸರ್ನ ತುಂಬಾ ಚೆನ್ನಾಗಿ ತೋರಿಸಿದೀನಿ. ಈ ಮೊದಲು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಬೃಂದ, ನಾನು ಕೌಶಲ್ಯ ಸುಪ್ರಜಾ ಶಿವಾನಿ ಸಾಂಗ್ ನೋಡಿದೆ. ಮಕ್ಕಳು ಎಲ್ಲ ಮಕ್ಳಿಗೂ ಇಷ್ಟ. ನಾನು ಅವ್ರಿಗೆ ನೋಡಿದೆ, ಇಲ್ಲ ಕೌಶಲ್ಯ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನನ್ನ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಅಂತ ಅವ್ರನ್ನ ಸೆಲೆಕ್ಟ್ ಮಾಡಿದೆ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು, ಔಟ್ಪುಟ್ ನೋಡಿದ್ಮೇಲೆ ಗೊತ್ತಾಯ್ತು. ರಿಯಲಿ ಒಂದು ಒಳ್ಳೆ ಪೇರ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಪಾರ್ಟ್ನರ್ ಆಗಿ. ಅವ್ರು ಈ ಪೇರ್ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡ್ತಾರೆ, 100% ಗ್ಯಾರಂಟಿ ಹೇಳ್ತೀನಿ ನಾನು. ಜೊತೆಗೆ ಈಗ ಈ ಪಾರ್ಟ್ನರ್ ಬಗ್ಗೆ ಬರ್ತೀನಿ. ಏನು ದಿಲ್ ಪಸಂದ್ ನಾನು ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಸಿನಿಮಾ ಕೊಡ್ಸಿದ್ದು ಅನ್ನೊಂದು ಆತ ಇತ್ತು. ನನ್ನ ದಿಲ್ ಪಸಂದ್ ಕತೆ ಕೇಳಿ, ಇಲ್ಲ ಸರ್ ಈ ಸಿನಿಮಾ ಮಾಡ್ಸೋಣ ಅಂತೇಳಿ ದಾನಿ ಕೃಷ್ಣ ಅವ್ರನ್ನ ಪ್ರೊಡ್ಯೂಸರ್ನ ಪರಿಚಯ ಮಾಡಿಸಿ ಆ ಸಿನಿಮಾ ಮಾಡಿಸಿದ್ರು. ಅಲ್ಲಿಂದ ಶುರುವಾಯ್ತು. ಆಮೇಲೆ ಪಾರ್ಟ್ನರ್ ಏನ್ ಕತೆ ಇತ್ತು ಇವ್ರ ಹತ್ರ ಮಾತಾಡಿದೆ, ಸುಮಾರು ಪ್ರೊಡ್ಯೂಸರ್ ಹತ್ರ ಎಲ್ಲ ಮಾತಾಡ್ತಾ ಇದ್ವಿ. ಅವಾಗ ಇವರು ಡಿಸೈಡ್ ಮಾಡಿದ್ರು, ಇಲ್ಲ ಸರ್ ಇದು ನಾವೇ ಮಾಡೋಣ. ಇವ್ರದೊಂದು ಡ್ರೀಮ್ ಇತ್ತು, ಒಂದು ಹಳ್ಳಿಯಿಂದ ಬಂದಿರೋ ಹುಡುಗ ಸಿನಿಮಾಗೋಸ್ಕರ, ಸಿನಿಮಾ ಖುಷಿಗೆ ಅಂತ ಹೇಳ್ತೀನಿ. ಇಲ್ಲ ಸಿನಿಮಾನೇ 24 hours ಯೋಚನೆ ಮಾಡುವಂತ ವ್ಯಕ್ತಿ. ಬಿಸ್ನೆಸ್ ಇರ್ಬೋದು, ಎಲ್ಲ ವಿಭಾಗಗಳಲ್ಲೂ ಅವ್ರು ಕೆಲಸ ಮಾಡಿದ್ದಾರೆ. ನನ್ನ ಜೊತೆ ಕೋ ಡೈರೆಕ್ಟರ್ ಮಾಡಿದ್ದಾರೆ. ಡೈರೆಕ್ಟರ್ ಆಗ್ಬೇಕು ಅಂತ ಬಂದವರು ಉದಯ್ ಟಿವಿಲಿ ನಿರೂಪಕರಾಗಿದ್ರು, ಇವತ್ತು ನಿರ್ಮಾಪಕರಾಗಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅವ್ರದ್ದು ಡ್ರೀಮ್ ಇದೆ, ನನ್ನ ಫ್ಯಾಮಿಲಿ ಮಕ್ಕಳ ಜೊತೆ ಎಲ್ಲ ಸಿನಿಮಾ ಮಾಡೋಂಥ ಸಿನಿಮಾ ನಾನು ಮಾಡ್ಬೇಕು ಅಂತ ಅಂದ್ರು. ಅದೇ ತರ ಸಿನಿಮಾ ಮಾಡಿದೀವಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇನ್ನ ನೆಕ್ಸ್ಟ್ ನನ್ನ ಸುಜನ್ ಸಾರ್ಗೆ ಹೇಳ್ಬೇಕು, ನನ್ನ ಮಳೆ ಸಿನಿಮಾ ಜೊತೆ ಮಾಡಿದ್ರು.
ಮಳೆ ಸಿನಿಮಾ ಎಲ್ರಿಗೂ ಇಷ್ಟ ಆಗಿತ್ತು, ನೋಡಿದ್ರೆ ಬ್ಯೂಟಿಫುಲ್ ಆಗಿ ತೋರಿಸಿದ್ರು. ಈ ಸಿನಿಮಾನು ಕೂಡ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲಿ ಒಂದು ಕಾಂಪ್ರಮೈಸ್, ನೋ ಕಾಂಪ್ರಮೈಸ್ ಅಂತ ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಇವರು ಪ್ರೊಡ್ಯೂಸರ್ ಕೇಳಿದ್ರೆ ನೋ ಕಾಂಪ್ರಮೈಸ್ ಮಾಡಿ ಇರ್ತಾರೆ. ಅವರು ಸುಜಾನ್ ಸರ್ ನೋ ಕಾಂಪ್ರಮೈಸ್ ಎಲ್ಲ ಬೇಕು ಅಂತಾರೆ. ಆಮೇಲೆ ಮುರಳಿ ಮಾಸ್ಟರ್ ಬರ್ತಾರೆ, ಸರ್ ಇಲ್ಲ ಸರ್ ರಷ್ಯನ್ ಡ್ಯಾನ್ಸರ್ ಈ ಕಾಸ್ಟ್ ಹೇಳ್ತಾ ಇದೆ ಸರ್ ಅಂತಾರೆ. ಜೊತೆಗೆ ಕಾಸ್ಟ್ಯೂಮ್ ಡಿಸೈನರು ಅವರು ಲಕ್ಷ್ಮೀ ಕೃಷ್ಣ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು. ಅವರು ಅಷ್ಟೇ ಸರ್ ಇಲ್ಲ ಇದು ಈ ಕಾಸ್ಟ್ಯೂಮ್ ಅಂತ ಎಲ್ಲರೂ ಇಡೀ ಟೀಮ್ ಒಂದು ಒಳ್ಳೆ ಸಾಂಗ್ ಮಾಡಬೇಕು ಅಂತ ಹೇಳಿ ಒಂದು ತುಂಬಾ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ವಿ. ಪಾಂಡಿಚೇರಿ ನೋಡಿದೀರಾ, ತುಂಬಾ ಚೆನ್ನಾಗಿ ತೋರಿಸಿದೀನಿ. ಜೊತೆಗೆ ನಾಗಾರ್ಜುನ ಶರ್ಮಾ ಒಂದು ಒಳ್ಳೆ ಲಿರಿಕ್ ಕೊಟ್ರು, ಜೊತೆಗೆ ಸಾಕಾದ್ರು. ಇಡೀ ತಂಡದ ಒಂದು ಶ್ರಮ ಈ ಸಾಂಗ್ ಅಲ್ಲಿ ಕಾಣ್ತಾ ಇದೆ. ಈ ಸಾಂಗ್ ಅಷ್ಟು ರಿಚ್ ಆಗಿ ಬಂದಿದೆ. ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. 100% ಇಷ್ಟ ಆಗುತ್ತೆ. ನೀವು ಸಪೋರ್ಟ್ ಮಾಡಿ. ಸರ್ ಫಾರಿನ್ಗೆ ಅಂತ ಆ ಟೈಮಲ್ಲಿ ಕರೋನಾ ಇದೆ, ಸೆಕೆಂಡ್ ಕೊರೋನಾ ಅದು ಅಂತ ಇವೆಲ್ಲ ಹೇಳ್ತಾ ಇದ್ರು. ಆಮೇಲೆ ನಾವೇನ್ ಮಾಡಿದ್ವಿ, ಇಲ್ಲೇ ಚೆನ್ನಾಗಿದೆ ನಮ್ಮ ಇಂಡಿಯಾದಲ್ಲೇ ತೋರ್ಸೋಣ ಸರ್. ನನಗೆ ಸುಜಾನ್ ಸರ್ ಹೇಳಿದ್ರು, ಆಕ್ಚುಲಿ ಫಾರಿನ್ಗೆ ಪ್ರೊಡ್ಯೂಸರ್ ಹೋಗೋಣ ಅಂತಾನು ಹೇಳಿದ್ರು. ಅದ್ರಲ್ಲಿ ನೋ ರಿಸ್ಟ್ರಿಕ್ಷನ್, ನೋ ಕಾಂಪ್ರಮೈಸ್. ಸುಜಾನ್ ಸರ್ ಯಾಕೆ ಸರ್ ಅಲ್ಲಿ ಬನ್ನಿ ಸರ್ ಪಾಂಡಿಚೇರಿ ತೋರ್ಸೋಣ ಅಂತ ಅವರೇ ಕರ್ಕೊಂಡು ಹೋದ್ರು. ಅಲ್ಲ ಲಾಸ್ಟ್ ಇಯರ್ ಅಲ್ಲ, ಕರೋನಾ ಆದ್ಮೇಲೆ. ಸರಿ ಅಂದ್ರೆ ಕರೋನಾ ಆದ್ಮೇಲೆ ಇವ್ರು ಹೇಳಕ್ ಬಂದ್ರೆ ನಾನು ಮಾತಾಡ್ತೀನಿ. ಇವರು ಕರೋನಾ ಆದ್ಮೇಲೆ ಸರ್ ಏನ್ ಸರ್ ಇಂಡಸ್ಟ್ರಿ ಆಗೋಯ್ತು ಅಂತ ಹೇಳಿ ಕಷ್ಟದಲ್ಲಿ ಇದ್ದಾಗ ನಾವಿಬ್ರು ಏನ್ ಮಾಡಿದ್ವಿ, ಸಿನಿಮಾ ಮತ್ತೆ ಬಂದ್ವಿ. ಸಿನಿಮಾ ಶುರುವಾಯ್ತು, ಒಳ್ಳೊಳ್ಳೆ ಸಿನಿಮಾಗಳು ಬಂತು, ಕಾಂತಾರ ಬಂತು, ಎಲ್ಲ ಸಿನಿಮಾಗಳು. ಯಾವಾಗ ಇಂಡಸ್ಟ್ರಿ ಪ್ಲಸ್ ಆಯ್ತು, ಸುಮಾರು ಸಿನಿಮಾ ಇವರು ಬಿಸ್ನೆಸ್ ಮಾಡಿಸಿದ್ರು. ಅಜಯ್ ಸರ್ದು ಸಿನಿಮಾ ಮಾಡಿಸಿದ್ರು, ಡಾರ್ಲಿಂಗ್ ಕೃಷ್ಣ ಅವರು ಮಾಡಿಸಿದ್ರು, ಬಿಸ್ನೆಸ್ ಮಾಡಿಸಿದ್ರು. ಅವಾಗಿಂದ ಶುರುವಾಯ್ತು ಸರ್. ಇಲ್ಲ ಏನ್ ಮೇಡಮ್, ಇಲ್ಲ ಇವರು ಕರೋನಾ ಬರ್ತಾ ಇದೆ ಮೇಡಮ್. ಕರೆಕ್ಟ್ ಈಗ ಅರ್ಥ ಆಯ್ತು ಮೇಡಮ್. ಇಲ್ಲ ಈಗ ಒಳ್ಳೇದಾಗುತ್ತೆ ಮೇಡಮ್. ಕರೋನಾ ಬಂದ್ಮೇಲೆ ನೆಗೆಟಿವ್ ಬಂದ್ಮೇಲೆ ಪಾಸಿಟಿವ್ ಬರಲೇಬೇಕಲ್ಲ ಮೇಡಮ್. ಆಗುತ್ತೆ ಮೇಡಮ್. ಓಕೆ, ಸೊ ಹಲವಾರು ವರ್ಷಗಳು ಹರೀಶ್ ಅವರೇ ನಿರೂಪಕರಾಗಿ ಮಾತಾಡಿದ್ರಿ. ಈಗ ನಿರ್ಮಾಪಕರಾಗಿ ಏನ್ ಹೇಳ್ತೀನಿ ಅಂತ ಕೇಳೋ ಕುತೂಹಲ ನಮ್ಗೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮೀಡಿಯಾ ಸ್ನೇಹಿತರಿಗೆ ಹಾಗೂ ನನ್ನ ಪಾರ್ಟ್ನರ್ ತಂಡದ ಪ್ರತಿಯೊಬ್ಬರು ಕೂಡ ನಾನು ನಮಸ್ಕಾರ ತಿಳಿಸ್ತೀನಿ. ನಾನು ಹಿಂದೆ ನೀವೆಲ್ಲ ಹೇಳ್ತಾ ಬಂದ್ರಿ, ಹರೀಶ ದೇವಿ ತಂದ್ರೆ ಇಲ್ಲಿ ಬರೋದಕ್ಕೆ ನನಗೆ ಇಬ್ಬರು ಪಾರ್ಟ್ನರ್ಗಳು ಮುಖ್ಯ. ಅದು ನನ್ನ ತಾಯಿ, ಒಂದು ನನ್ನ ಹೆಂಡತಿ. ಯಾಕಪ್ಪ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಕರೋನಾ ಊರಿಗೆ ಹೋದಾಗ ಇಲ್ಲ ನೀನು ಏನೋ ಮಾಡ್ತೀವಿ ಹೋಗು ಅಂತ ನಮ್ಮ ತಾಯಿ ಬೆಂತಿಟ್ಟಿದ್ರು. ಅದಕ್ಕೆ ಸ್ಫೂರ್ತಿಯಾಗಿ ನನ್ನ ಹೆಂಡತಿ ನಿಂತಲು. ಬಟ್ ಕರೋನಾ ನಮ್ಗೆ ಶಾಪು ಹೋಯ್ತು, ಹೊರನೂ ಹೋಯ್ತು. ಯಾಕೋ ಡೈರೆಕ್ಟ್ರು ಅದೇ ರಿಪೀಟ್ ಮಾಡಿದ್ರು, ಇವೇ ರಿಪೀಟ್ ಮಾಡಿದ್ರೆ ನನ್ಗೆ ಹಿನ್ನೆಲೆ ಅವ್ರಿಗೆ ಗೊತ್ತು. ಆಗ ಡಿಜಿಟಲ್ ಮೀಡಿಯಾ ಬಂತು, ಚೆನ್ನಾಗಿ ಟಿವಿ ರೇಟ್ಸ್ ಎಲ್ಲ ಆಯ್ತು. ನಾನು ಎಕ್ಸ್ಪೈರ್ ಎಂಟರ್ಪ್ರೈಸಸ್ ಶುರು ಮಾಡಿದೆ. ಅಲ್ಲಿಂದ ನನ್ನ ಸಿನಿಮಾದು ತುಂಬಾ ಬಿಸ್ನೆಸ್ ಎಲ್ಲ ಆದ್ಮೇಲೆ ನಾವು ಡಿಸೈಡ್ ಮಾಡಿದ್ವು ಈ ತರ ಕತೆ. ನನ್ನೊಂದು ಕಲ್ಪನೆ ಇತ್ತು. ನಾವು ಸಾಲಿಗ್ರಾಮದಲ್ಲಿ ಸಿನಿಮಾ ನೋಡ್ತಾ ಇದ್ದೋ, ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ರು. ನಾವು ಚಿಕ್ಕವರಾದಾಗ ಗಾಡಿನಲ್ಲಿ ಹೋಗ್ತಾ ಇದ್ದೋ, ಟ್ರಾಕ್ಟರ್ ಹೋಗ್ತಾ ಇದ್ದೋ, ಇಡೀ ಫ್ಯಾಮಿಲಿ ಹೋಗಿ ನೋಡ್ತಾ ಇದ್ದೋ. ಸಾವಿರಾರು ಜನ ಥಿಯೇಟರ್ ಮುಂದೆ ನಿಂತಿರೋರು, ತುಂಬಾ ಖುಷಿ ಆಗೋದು. ಸಾವಿರಾರು ಜನ ಪ್ರೇಕ್ಷಕರು. ಬರ್ತಾ ಬರ್ತಾ ಡಿಜಿಟಲ್ ಮೀಡಿಯಾ ಬೆಳೀತು, ಮೊಬೈಲ್ ಬೆಳೀತು. ಸಾವಿರಾರು ಜನ ಇದ್ದ ಪ್ರೇಕ್ಷಕ 100,000 ಜನ ಪ್ರೇಕ್ಷಕ ಆದ. 100,000 ಜನ ಪ್ರೇಕ್ಷಕ ಬರ್ತಾ ಬರ್ತಾ ಕನ್ನಡ ಪಿಕ್ಚರ್ ನೋಡ್ರು, ಥಿಯೇಟರ್ ಬಂದು ನೋಡ್ರು, ಯಾಕೋ ಅಂತ ಗೊತ್ತಿಲ್ಲ. ಆ ಪ್ರೇಕ್ಷಕ 10,000 ಜನ ಆದ. ಆ 10,000 ಜನ ಪ್ರೇಕ್ಷಕರನ್ನ ನಾನು ಹೀರೋ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಹೀರೋಗಳು ಇವತ್ತು ಕೂಡ ಕನ್ನಡ ಚಿತ್ರಕ್ಕೋಸ್ಕರ ಕಾಯ್ತಾರೆ, ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾರೆ. ನನ್ನ ಪ್ರೇಕ್ಷಕ ಹೀರೋ ಇದ್ದಂಗ 10 ಜನ. ಆ 10 ಜನದಲ್ಲಿ ಒಬ್ಬ ಡಿಸೈಡ್ ಮಾಡ್ದ, ನಾನ್ ಬರೀ ಕನ್ನಡ ಚಿತ್ರಗಳು ನೋಡೋದಲ್ಲ, ನಾನೊಂದು ಕನ್ನಡ ಚಿತ್ರ ಮಾಡಲೇಬೇಕು ಅಂತ ಸಂಕಲ್ಪ ಮಾಡ್ದ. ಆ ಸಂಕಲ್ಪ ಮಾಡಿ ಹೀರೋನೇ ಹರೀಶ್ ದೇವಿ ಹೆಮ್ಮೆ ಹೀಗೆ ನನ್ನ ಜರ್ನಿ ಸಾಗುತ್ತೆ. ಯಾಕೆ ಇದನ್ನೆಲ್ಲ ಹೆಮ್ಮೆ ಹೇಳ್ತೀನಿ ಅಂತ ಹೇಳಿದ್ರೆ, ನನ್ನ ಪ್ರವೀಣ್ ಸರ್ ನನ್ನ ಗುರುಗಳಿದ್ದಾರೆ. ನಾನು DFD ಮಾಡ್ತಾ ಇದ್ದೆ. ನಾನು ಸಡನ್ ಆಗಿ ನಾನು ಡಿಪ್ಲೊಮಾ ಡೈರೆಕ್ಷನ್ ಮಾಡಿ ಮೈಸೂರು ಯೂನಿವರ್ಸಿಟಿಲಿ ನಾನು ಡೈರೆಕ್ಟರ್ ಆಗಬೇಕು ಅಂತ ಉಪ್ಪಿ ಸರ್ ಹತ್ರ ಹೋಗ್ತೀನಿ. ಕೆ ಮಂಜು ಅವ್ರನ್ನ ನೋಡ್ತಾರೆ, ಟಿವಿ ಗೊತ್ತಿಲ್ವಾ ಆರ್ಟಿಸ್ಟ್ ಆಗ್ಬಿಡಿ ಅಂತಾರೆ. ಅಲ್ಲೂ ಆರ್ಟಿಸ್ಟ್ ಆಗ್ಬಿಟ್ಟೆ. ಈಗ ನಾನು ಏನೇನೋ ಮಾಡಕ್ ಹೋಗ್ತೀನಿ, ನಿರೂಪಕ ಆಗ್ಲಿಲ್ಲ ಅಂದ್ರೆ ಅಸ್ಟೆಂಟ್ ಕೋ ಡೈರೆಕ್ಟರ್ ಆಯ್ತು, ಹಿಂಗೆ ಆಯ್ತಾಯ್ತು. ಆಮೇಲೆ ಒಂದು ಸಿನಿಮಾ ಮಾಡ್ಬೇಕಂತ ಫುಲ್ ಡಿಸೈಡ್ ಆದೋ. ನಿರ್ಮಾಪಕರು ಕೈ ಕೊಡ್ತಾ ಇದ್ರು ಪದೇ ಪದೇ. ಆ ಯೂನಿವರ್ಸ್ ಹೋಗೋರು ಏನೋ ಗೊತ್ತಿಲ್ಲ. ಆಮೇಲೆ ನಾನು ಸ್ಪಿರಿಚುವಲ್ ಫೀಲ್ಡ್ ಅಲ್ಲೂ ಕೂಡ ಮೆಡಿಟೇಷನ್ ಅಲ್ಲಿ ಇರೋದ್ರಿಂದ ಆ ಸ್ನೇಹಿತರು ಕೂಡ ಬಂದಿದ್ದಾರೆ, ಅವರು ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಆ ಯೂನಿವರ್ಸ್ ಏನ್ ಕನೆಕ್ಟ್ ಆಯ್ತು ಗೊತ್ತಿಲ್ಲ. ನಿರ್ದೇಶಕ ಆಗ್ಬೇಕು ಅಂದ್ರೆ, ಯಾವುದೋ ಒಂದು ಕಂಪ್ನಿಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಕಂಪ್ನಿ ಓನರೇ ಆದಷ್ಟು ಆ ಅವಕಾಶ ಕೊಟ್ಟು ದೇವರು. ಇದನ್ನ ನಾನು ಸದುಪಯೋಗ ಪಡಿಸ್ಕೊಂಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನೊಂದು ಕನಸಿತ್ತು, ಏನಪ್ಪಾ ಅಂತ ಹೇಳಿದ್ರೆ, ಸಿನಿಮಾ ಅಂತ ಅಂದ್ರೆ ಯಾರೋ ಹುಡುಗ ಹುಡುಗಿ ನೋಡೋದು, ಫ್ರೆಂಡ್ಸ್ಗಳ ಜೊತೆ ನೋಡೋದಲ್ಲ.
ನಾನು ಯಾವುದೇ ಮುಜುಗರ ಇಲ್ಲ, ನನ್ನ ತಂಗಿ ಜೊತೆ, ನಮ್ಮ ಅಮ್ಮನ ಜೊತೆ, ನನ್ನ ಮಗಳು, ನಮ್ಮ ಅತ್ತೆ ಎಲ್ಲರೂ ಕೂತ್ಕೊಂಡು ಸಿನಿಮಾ ನೋಡಬೇಕು ಅಂತ ಒಂದು ಕಲ್ಪನೆ ಇತ್ತು. ಆ ಕಲ್ಪನೆ ಚಿತ್ರವೇ ನನ್ನ ಪಾರ್ಟ್ನರ್ ಅಂತ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಅಂತ ಒಂದು ಅದ್ಭುತ ಕಥೆನ ನನ್ನ ಡೈರೆಕ್ಟರ್ ಕೊಟ್ಟರು, ಅವರು ಕೂಡ ಅದ್ಭುತ ಥ್ಯಾಂಕ್ಸ್ ಹೇಳ್ತೀನಿ. ಅಜಯ್ ಸರ್ ಅವರು ನನ್ನ ಅದ್ಭುತ ಸ್ನೇಹಿತರು. ಜೊತೆಗೇನಪ್ಪ ಅಂತ ಹೇಳಿದ್ರೆ ಎಲ್ಲಾದ್ರೂ ಸ್ಫೂರ್ತಿ ಇರ್ತಾರೆ, ಅವರು ಮಾತಾಡ್ತಾರೆ, ಒಂಚೂರು ಸ್ಟಾರ್ಟಿಂಗ್ ಡೌಟ್ ಆಗುತ್ತೆ, ನಾವು ಹೋಗೋದು ನೋಡಿ ನನಗೆಲ್ಲ ಬೆನ್ನೆಲುಬಾಗಿ ನಿಂತಾರೆ. ಅವರು ಕೂಡ ತುಂಬಾ ಅದ್ಭುತ ಧನ್ಯವಾದಗಳು. ಜೊತೆಗೆ ಈ ಚಿತ್ರದಲ್ಲಿ ಹೀರೋಯಿನ್ ಮಾತ್ರ ಅಲ್ಲ, ನನ್ನ ಅದ್ಭುತ ಸಹೋದರಿ, ನಮ್ಮ ಪಾರ್ಟ್ನರ್. ಯಾಕೆ ಅಂತ ಹೇಳಿದ್ರೆ ನಾನು ಎಲ್ಲ ಕೆಲಸಗಳು ನಮ್ಮ ಸರ್ ಹಿಂಗೆ ಮಾಡೋಣ, ನಾವೇನಿಲ್ಲ ಅದು ಮಾಡೋಣ, ಸಿನಿಮಾ ಯಾವ್ಯಾವ ರೀತಿ ತಗೊಂಡೋಗ್ಬೇಕು ಅಂದ್ರೆ ಒಂದು ಆಫರ್ ಬಂದಿರೋದು ಕೂಡ ಬಿಟ್ಟು ಇಲ್ಲ ನನ್ನ ಪಾರ್ಟ್ನರ್ ಗೆಲ್ಸಿ ಬೇರೆ ಸಿನಿಮಾ ಮಾಡ್ತೀನಿ ಅಂತ ನಮಗೋಸ್ಕರ ಡೆಡಿಕೇಶನ್ ಮಾಡಿದ್ರು. ಅವರು ಕೂಡ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಚಿತ್ರಕ್ಕೆ ಮೇನ್ ಕಣ್ಣು ನಮ್ಮ ಇವರು ಕ್ಯಾಮ್ರಾಮನ್ ಬಗ್ಗೆ ಹೇಳ್ಬೇಕು, ತುಂಬಾ ಡಿಸಿಪ್ಲಿನ್, ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳೋದು ತಪ್ಪಾಗಲ್ಲ. ಅವ್ರ ಕೆಲಸ ಬಿಟ್ಟು ಏನು ಮಾತಾಡಲ್ಲ, ಅವ್ರ ಕೆಲಸನೇ ಮಾತಾಡುತ್ತೆ. ನೋಡಿದ್ದೀರಾ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಅವ್ರು ನಾನು ಹಿಂಸೆ ಮಾಡೋದು, ಸರ್ ಪೇಮೆಂಟ್ ತಗೊಂಡಿಲ್ಲ ಸರ್, ಪೇಮೆಂಟ್ ಇಲ್ಲಿವರೆಗೂ ಕೇಳ್ತಾನೆ ಇಲ್ಲ ನಾನು, ಯಾಕೆ ಅಂತ ಗೊತ್ತಿಲ್ಲ, ಅಷ್ಟು ಇನ್ವಾಲ್ವ್ ಆಗ್ಬಿಟ್ಟರು. ಪೇಮೆಂಟ್ ಮಾಡ್ತಿರೋದು ಯಾರಾದ್ರೂ ನೋಡಿದ್ದೀರಾ? ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ಬಿಟ್ರೆ ಇದಕ್ಕೆಲ್ಲಕ್ಕೂ ಕಾಲನೇ ಕೂಡ ಬರ್ತೇನೋ. ಬಟ್ ಈ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತ ಚಿತ್ರ ಆಗುತ್ತೆ. ನಾನು ಅಲ್ಲೇ ಗೆದ್ದಿದ್ದೀನಿ, ಫೀಲಿಂಗ್ ತುಂಬಾ ಹ್ಯಾಪಿ ಆಗಿದ್ದೀನಿ. ಯಾಕಪ್ಪ ಹ್ಯಾಪಿ ಅಂದ್ರೆ ನಾನು ಬಿಸ್ನೆಸ್ ಫೀಲ್ಡ್ ಇಂದ ಬಂದನು, ಅಂದ್ರೆ ನಾನು ಕೃಷಿಕ ಅಂತ ಹೇಳಿದ್ರು, ಸಿನಿಮಾ ಕೃಷಿಕರು ಕೂಡ ಹೌದು. ಹೇಗಪ್ಪ ಅಂತ ಹೇಳಿದ್ರೆ ರಿಸರ್ಚ್ ಮಾಡಿ ಸಿನಿಮಾ ಮಾಡೋದು, ಆಡಿಯನ್ಸ್ ಯಾವ ಚಿತ್ರ ಬೇಕು, ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾಕೆ ಥಿಯೇಟರ್ ಗೊತ್ತಲ್ಲ ಅಂತ ನನಗೆ ಆಗದ ಮಟ್ಟದಲ್ಲಿ ರಿಸರ್ಚ್ ಮಾಡಿದ್ದೀನಿ. ಜೊತೆಗೆ ಕೋ ಆರ್ಟಿಸ್ಟ್ಗಳು ಅಷ್ಟು ತುಂಬಾ ಅದ್ಭುತವಾಗಿರೋ ಬಗ್ಗೆ ಇನ್ನೊಂದು ದಿವಸ ಹೇಳಕ್ ಇಷ್ಟಪಡ್ತೀನಿ. ಆಡಿಯೋ ರೈಟ್ಸ್ ಮಾರೋದಕ್ಕೆ ನಾನು ಹೋಗ್ತೀನಿ, ನೀವೆಲ್ಲರೂ ನೋಡಿರ್ಬೋದು, ಇಷ್ಟು ಕೊಡಿ ರಿಕ್ವೆಸ್ಟ್ ಮಾಡ್ಕೋತಾರೆ. ನಾನು ಅದು ಮಾಡಲಿಲ್ಲ. ಶ್ಯಾಮ್ ಸರ್ನ ಮೀಟ್ ಮಾಡಿದೆ, ಆನಂದಾಡಿಗೆ ಹೋಗಿ ತಗೊಳ್ಳಿ ಸರ್ ಸಾಂಗ್ ಅಂತೆ, ಎಷ್ಟು ಅಂತ ಹೇಳಿದ್ರಲ್ಲ, ಇವತ್ತು ಇಟ್ಕೊಳ್ಳಿ ನೋಡಿ ಆಮೇಲೆ ನಾನು ಕರೀರಿ ಅಂದೆ. ನಾನು ಹೇಳಿದ್ರು ಒಂದು ಅದ್ಭುತವಾದ ರೇಟು. ಅಜಯ್ ಸರ್ದು ಸ್ಯಾಟಲೈಟ್ ಏನ್ ಪರ್ಸೆಂಟೇಜ್ ಗೊತ್ತು ಅದು 50% ಗಿಂತ ಜಾಸ್ತಿ ನಂಗೆ ಆಡಿಯೋ ಬಂದಿದೆ. ತುಂಬಾ ಇದಕ್ಕಿಂತ ಅದ್ಭುತ ಏನಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಇಲ್ಲಿ ಬಂದ್ರೆ ಎಲ್ಲ ಪಾರ್ಟ್ನರ್ ಯಾರೇನು ಬಿಟ್ಟಿದ್ರೆ ಗೊತ್ತಾಗ್ತಾ ಇಲ್ಲ, ಖುಷಿಯಲ್ಲಿ ಮಾಹಿತಿಗಳು ಹೊರಡ್ತಾರೆ. ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳಿ. ಇನ್ನೇನಾದ್ರು ಕೇಳಿ ಮೇಡಮ್. ಈಗ ನಾನು ಒಂದು ಹೊರಡೆ ಹೇಳಿದೆ, ನಾನು ಮುಂಚೆ ಈ ಬಿಸ್ನೆಸ್ ಹೆಂಗ್ ಬಂದೆ ಅಂತ ಹೇಳಿದ್ರೆ ಫಸ್ಟ್ ಅಜಯ್ ಸರ್ ಆದ ತಕ್ಷಣ ಫಸ್ಟೇ ಕಮಿಟ್ ಫೀಡಿಂಗ್ ಅಂತ ಮಾಡಿಸ್ಕೊಡ್ತಾ ಇದ್ದೆ ಎಲ್ಲರಿಗೂ. ಲಾಸ್ಟ್ ಪಿಕ್ಚರ್ ರಾಧೇನು ಕೂಡ ನಂದೆ ಸ್ಯಾಟಲೈಟ್. ನಾನು ಈ ಪಿಕ್ಚರ್ ಹೆಂಗೆ ಅಂತ ಹೇಳಿದ್ರೆ ನಾನು ಏನ್ ಮಾಡಿದ್ರಿ ಅಂತ ಹೇಳಿದ್ರೆ, ಈ ಪಿಕ್ಚರ್ ನಿಮ್ಗೆ ಫಂಡ್ ಅವಶ್ಯಕತೆ ಇರಲಿಲ್ಲ. ನಾನು ಪಿಕ್ಚರ್ ಮಾಡಿ ತೋರಿಸಿ ಅದನ್ನ ಬೇರೆ ರೇಟಿಗೆ ಮಾರ್ಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡು, ಈಗ ಆನಂದಾಡಿ ವಿಷಯ ಹೇಳಿದೆ ಅಲ್ವಾ, ನಾನು ಮುಂಚೆ ಏನಾದ್ರು ಸಾಂಗ್ ಕೇಳಿದ್ರೆ ಮಾಮೂಲಿ ಅಜಯ್ ಸರ್ ಹಳೆ ಪಿಕ್ಚರ್ ರೇಟ್ಗೆ ಕೊಟ್ಟಿರೋರು. ಅಜಯ್ ಸರ್ ಕೆರಿಯರ್ಲಿ ಒಂದು ದೊಡ್ಡ ರೇಟಿಗೆ ಮಾರಿದ್ದೀನಿ ಪಾರ್ಟ್ನರ್ನ. ಯಾಕೆ ಅಂತ ಹೇಳಿದ್ರೆ ನಾನು ನನ್ನ ಪ್ರಾಡಕ್ಟ್ ನ ತೋರಿಸಿ ಮಾರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸರ್. ಅದು ಪಾರ್ಟ್ನರ್ ಗೆದ್ಮೇಲೆ ನಮ್ಮ ಪಾರ್ಟ್ನರ್ ಜೊತೆ ಇನ್ನೊಂದು ಸಿನಿಮಾ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಅದ್ಭುತ ಕನಸಿದೆ, ಅದಕ್ಕೊಂದು ವೇದಿಕೆ ಹೇಳ್ತೀನಿ ಸರ್, ಖಂಡಿತ ಮಾಡ್ತೀನಿ ಸರ್.